ದೆಹಲಿಗೆ ಈಗ ಬಂದಿಳಿದಿದ್ದಾರೆ ಪುಟಿನ್ ಅವರು. ಪುಟಿನ್ ಸ್ವಾಗತಕ್ಕೆ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಮೋದಿ ಅವರು ಕಾಯ್ತಾ ಇದ್ದಾರೆ. ವಿದೇಶಾಂಗ ಸಚಿವ ಜಯಶಂಕರ್ ಕೂಡ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪುಟಿನ್ ಅನ್ನ ಬರಮಾಡಿಕೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪುಟಿನ್ ಸ್ವಾಗತಕ್ಕೆ ಏರ್ಪೋರ್ಟ್ನಲ್ಲೇನೆ ಪ್ರಧಾನಿ ಮೋದಿ ಅವರು ಕಾಯ್ತಾ ಇದ್ದಾರೆ. ಸರಿಯಾದ ಸಮಯದಲ್ಲಿ ಅವರು ಬಂದು ಇಳಿದಿರುವಂಥದ್ದು. ನೇರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೇವೆ ನಿಮಗೆ. ಭದ್ರತೆ ಮಾತ್ರ ವಿಪರೀತವಾಗಿದೆ. ಅದ್ರ ಬಗ್ಗೆ ಹೇಳಕ್ಕೇನೆ ಸಿಕ್ಕಾಪಟ್ಟೆ ಸಮಯ ಬೇಕಾಗುತ್ತೆ, ಆ ರೀತಿಯಲ್ಲಿದೆ. ನಿಮಗೆ ವಿವರವಾಗಿ ನಮ್ಮ ಪ್ರೋಗ್ರಾಮ್ನಲ್ಲೂ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಕಾಯ್ತಾ ಇದ್ದಾರೆ ಪಾಲಂ ಏರ್ಪೋರ್ಟ್. ಇದು ವಿಶೇಷವಾಗಿರುತ್ತೆ. ಇಲ್ಲಿ ವಿ ಐ ಪಿಗಳು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಸಚಿವರು ಆದರೂ ಹೋಗಬೇಕಂದಾಗಲೂ ಕೂಡ ಪಾಲಂ ಏರ್ಪೋರ್ಟನ್ನು ಬಳಕೆ ಮಾಡಿಕೊಳ್ತಾರೆ. ಪುಟಿನ್ರನ್ನೇ ಈಗ ಪ್ರಧಾನಿ ಮೋದಿ ಅವರು ಸ್ವಾಗತಿಸಲಿದ್ದಾರೆ. ಅದಕ್ಕೆ ತಯಾರಿಯನ್ನು ಕೂಡ ನೋಡ್ತಾ ಇದ್ದೀರಾ ನೀವು. ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಪಾಲಂ ಏರ್ಪೋರ್ಟ್ ದೆಹಲಿಯಿಂದ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಈಗಷ್ಟೇ ಬಂದಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. 23ನೇ ಭಾರತ ಮತ್ತು ರಷ್ಯಾ ಶೃಂಗಸಭೆ ನಡೆಯುತ್ತೆ, ವಾರ್ಷಿಕ ಶೃಂಗಸಭೆ. ಆ ನಿಟ್ಟಿನಲ್ಲಿ ಈಗ ಬಂದಿರೋದು ಪುಟಿನ್ ಅವರು. ನಾಳೆ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳಿದೆ. ರಾಜ್ಘಾಟ್ಗೆ ಹೋಗ್ತಾರೆ, ಅದಾದ ನಂತರ ಹೈದರಾಬಾದ್ ಹೌಸಿಗೂ ಕೂಡ ಹೋಗ್ತಾರೆ. ದ್ವಿಪಕ್ಷೀಯ ಮಾತುಕತೆಗಳು ಕೂಡ ಇದೆ. ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅನ್ನುವಂಥ ಮಾತುಗಳಿದ್ದಾವೆ. ಅನೇಕ ರೀತಿಯಾಗಿದೆ. ಡೀಟೇಲನ್ನು ಪಡ್ಕೊಳ್ಳೋ ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರಿಂದ. ಶಬೀರ್, ಏನು ಡೀಟೇಲ್ ಸಿಗ್ತಾ ಇದೆ? ಈಗ ಬಂದು ತಲುಪಿದ್ದಾರೆ, ಅವರನ್ನ ಬರಮಾಡಿಕೊಳ್ಳೋಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೋಗಿದ್ದಾರೆ. ಏನೆಲ್ಲ ಕಾರ್ಯಕ್ರಮಗಳು ಇವತ್ತಿರುತ್ತೆ? ಅರುಣ್, ನೋಡಿ, ಭಾರತ ಮತ್ತು ರಷ್ಯಾದ ಶೃಂಗಸಭೆ ಇರುವಂಥ ಹಿನ್ನೆಲೆಯಲ್ಲಿ ಪುಟಿನ್ ಅವರು ಈಗ ಭಾರತಕ್ಕೆ ಬಂದಿರುವಂಥದ್ದು. ಇವತ್ತು ಮತ್ತು ನಾಳೆ ಅವರು 2 ದಿನಗಳ ಕಾಲ ಭಾರತ ಪ್ರವಾಸದಲ್ಲಿ ಇರ್ತಾರೆ. ಅವರ ಆಗಮನ ಈಗ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿರುವಂಥದ್ದು. ಸದ್ಯಕ್ಕೆ ಪಾಲಂ ಏರ್ಬೇಸ್ಗೆ ಪುಟಿನ್ ಅವರು ಬಂದು ಲ್ಯಾಂಡ್ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ವಿಮಾನದಿಂದ ಕೆಳಗೆ ಕೂಡ ಇಳಿತಾರೆ. ಅವರನ್ನು ಖುದ್ದು ಸ್ವಾಗತಿಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತೆರಳಿದ್ದಾರೆ. ಪಾಲಂ ಏರ್ಬೇಸ್ನಲ್ಲಿ ಈ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ರಷ್ಯಾ ಮತ್ತು ಭಾರತದ ಸಂಬಂಧ ಹೇಗಿದೆ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಖುದ್ದು ಪುಟಿನ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಈಗ ನರೇಂದ್ರ ಮೋದಿ ಅವರು ಕೂಡ ತೆರಳಿದ್ದಾರೆ. ಅವರನ್ನು ಅಲ್ಲಿಂದ ಕರೆದುಕೊಂಡು ತಮ್ಮ ಅಧಿಕೃತ ನಿವಾಸಕ್ಕೆ ಕೂಡ ಅವರು ತೆರಳುತ್ತಾರೆ. ರಾತ್ರಿ ಔತಣ ಕೂಟ ಇರುವಂಥದ್ದು. ಇಬ್ಬರು ಉಭಯ ನಾಯಕರು ಕೂಡ ಜೊತೆಯಾಗಿ ಊಟವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ನಾಳೆ ಬೆಳಗ್ಗೆಯಿಂದ ಅಧಿಕೃತ ಕಾರ್ಯಕ್ರಮಗಳು ಕೂಡ ಶುರುವಾಗುತ್ತೆ. ಸೊ ಈಗ ಅವರನ್ನು ಸ್ವಾಗತಿಸಿ ಅಲ್ಲಿಂದ ಅವರ ನಿವಾಸಕ್ಕೆ ಪುಟಿನ್ ಅವರನ್ನ ಕರೆದುಕೊಂಡು ನರೇಂದ್ರ ಮೋದಿ ಅವರು ಹೋಗ್ತಾರೆ. ಅರುಣ್, ಓಕೆ, ಇವತ್ತು ಆಗುವಂಥ ಕಾರ್ಯಕ್ರಮಗಳು ಎಷ್ಟು ಮಹತ್ವದ್ದಾಗಿದೆ ಪುಟಿನ್ ಅವರ ಭಾರತದ ಈ ಭೇಟಿ? ಜೊತೆಗೆ ಅಮೆರಿಕ ಹೇಳ್ತಾ ಇದ್ದಿದ್ದು ರಷ್ಯಾ ಜೊತೆಗಿರುವಂಥ ವ್ಯಾಪಾರವನ್ನು ನಿಲ್ಲಿಸಬೇಕು ನೀವು ಅನ್ನುವಂಥದ್ದನ್ನು, ಅಲ್ಲಿಂದ ಖರೀದಿ ಮಾಡ್ತಾ ಇರುವಂಥದ್ದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಿದ್ದು. ಈ ನಿಟ್ಟಿನಲ್ಲಿ ಈ ಬಾಂಧವ್ಯ ಯಾವ ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ? ನೋಡಿ, ಈ ಒಂದು ಭೇಟಿ ಏನಿದೆ ಇದು ಜಾಗತಿಕವಾಗಿ ಸಾಕಷ್ಟು ಮಹತ್ವವನ್ನು ಹುಟ್ಟುಹಾಕಿರುವಂಥದ್ದು. ಒಂದು ಕಡೆ ಅಮೆರಿಕ ಎಲ್ಲ ದೇಶಗಳ ಮೇಲೆ ನಿಯಂತ್ರಣವನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಟ್ಯಾರಿಫ್ ಬೆದರಿಕೆಯನ್ನು ಕೂಡ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ. ಭಾರತದ ಮೇಲೂ ಕೂಡ ಟ್ಯಾರಿಫ್ ಅನ್ನು ವಿಧಿಸುವಂಥ ಕೆಲಸವನ್ನು ಅಮೆರಿಕ ಮಾಡಿತ್ತು. ಅಮೆರಿಕದ ಸಿಂಗಲ್ ಲೈನ್ ಅಜೆಂಡಾ ಇದ್ದಿರುವಂಥದ್ದು ಅದು ಏನು ಅಂದರೆ, ರಷ್ಯಾದಿಂದ ಏನು ಭಾರತ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದೆ ಅದನ್ನು ಕೂಡಲೇ ನಿಲ್ಲಿಸಬೇಕು. ಮತ್ತು ಅಮೆರಿಕ ಸೇರಿದಂತೆ ಬೇರೆ ಬೇರೆ ತನ್ನ ಆಪ್ತ ರಾಷ್ಟ್ರಗಳಿಂದ ಕಚ್ಚಾ ತೈಲ ಮತ್ತೆ ಸಂಪರ್ಕವನ್ನ ಮಾಡ್ತೀನಿ ಶಬೀರ್, ಹಾಗೆ ಇರಿ. ಪಾಲಂ ವಿಮಾನ ನಿಲ್ದಾಣದಿಂದ ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಈಗ ಪುಟಿನ್ ಅವರು ಆಗಮಿಸ್ತಾ ಇದ್ದಾರೆ ಆಚೆ. ಅವ್ರನ್ನ ಸ್ವಾಗತ ಮಾಡೋಕ್ಕೂ ಕೂಡ ಪ್ರಧಾನಿ ಮೋದಿ ಅವರು ಕೂಡ ಇದ್ದಾರೆ, ಕಾಯ್ತಾ ಇದ್ದಾರೆ.